ಗೆಳೆಯರೆ, ಸಾಧನೆಯ ಹಾದಿಯಲ್ಲಿ ರೈತರಿಂದ ರೈತರಿಗೋಸ್ಕರ ಎಂಬ ಘೋಷಣೆಯೊಂದಿಗೆ ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಎಂಬ ಗುಂಪಿನ ಯಶಸ್ವಿ ರೈತರನ್ನು ಗ್ರಾಮ ಸ್ವರಾಜ್ಯ ಮೀಡಿಯಾ ಮುಖಾಂತರ ಶ್ರೀಯುತ ರೂಪೇಶ್ ಕಾಮತ್ ಅವರು ಪರಿಚಯಿಸಿದ್ದು ಈ ವಿಡಿಯೋದಲ್ಲಿ ಡಾಕ್ಟರ್ ಜಗದೀಶ್ ಬಾವಿಕಟ್ಟೆಯವರ ಕೃಷಿ ಸಾಧನೆಯನ್ನು ಪರಿಚಯಿಸಿದ್ದಾರೆ. ಅದನ್ನು ಕೇಳೋಣ ಬನ್ನಿ. ಕುಶಲಕಲಾ ನಿಪುಣ, ಸಾವಯವ ಗೊಬ್ಬರ ತಯಾರಕ, ಕೃಷಿಕ ಡಾಕ್ಟರ್ ಜಗದೀಶ ಬಾವಿಕಟ್ಟೆ ಇವರೊಬ್ಬ ವಿಶೇಷ ಸಂಪನ್ಮೂಲ ವ್ಯಕ್ತಿ. ಕರಕುಶಲ ಕಲೆಯಲ್ಲಿ ಡಾಕ್ಟರೇಟ್ ಪಡೆದಿರುವ ಇವರು ಪ್ರಸ್ತುತ ಕೆಲವಾರು ವರ್ಷಗಳಿಂದ ಧಾರವಾಡದಲ್ಲಿರುವ SDM ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಗಾರ್ಡನ್ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮೂಲತಃ ಇವರು ಕೃಷಿಕ ಕುಟುಂಬದಿಂದ ಬಂದವರು. ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ತೆವರಹಳ್ಳಿ ಗ್ರಾಮದಲ್ಲಿ ಇವರು 6 ಎಕರೆ ಕೃಷಿ ಭೂಮಿ ಇದೆ. ಮುಂಗಾರು ಹಂಗಾಮಿನಲ್ಲಿ ಇವರು ಶೇಂಗಾ, ಸೋಯಾಬೀನ್, ಹತ್ತಿ ಬೆಳೆಸ್ತಾರೆ. ಹಿಂಗಾರು ಹಂಗಾಮಿನಲ್ಲಿ ಜೋಳ, ಕುಸುಬಿ ಬೆಳೆಯುತ್ತಾರೆ. ಇವರದ್ದು ಸಂಪೂರ್ಣ ಸಾವಯವ ಕೃಷಿ. ರಸಗೊಬ್ಬರ, ಕೀಟನಾಶಕಗಳನ್ನು ಇವರು ಬಳಸುವುದಿಲ್ಲ. ನೀರಾವರಿ ವ್ಯವಸ್ಥೆಗಾಗಿ ಕೆರೆ ಇದೆ. ವರದಾ ನದಿಯಿಂದ ಬರುವ ನೀರು ಇವರ ಜಮೀನಿಗೂ ಸಿಗ್ತಾ ಇದೆ. ಇವರ ವೈಶಿಷ್ಟ್ಯತೆ ಇನ್ನೂ ಇದೆ. ಇವರು ಕಸದಿಂದ ರಸ ತೆಗೆಯುವ ಕಲೆಯನ್ನು ಕರಗತ ಮಾಡಿಕೊಂಡಿದ್ದಾರೆ. ತೆಂಗಿನಕಾಯಿಯಲ್ಲಿ ಗಣಪತಿ ತಯಾರಿಸ್ತಾರೆ. ತೆಂಗಿನಕಾಯಿ, ಕುಂಬಳಕಾಯಿ, ಕಲ್ಲಂಗಡಿ ಹಣ್ಣಿನಲ್ಲಿ ವಿಶೇಷ ಕಲಾಕೃತಿಗಳನ್ನು ಸಿದ್ಧಪಡಿಸ್ತಾರೆ. ರಾಜ್ಯಾದ್ಯಂತ ಹಲವಾರು ಕುಶಲಕಲಾ ಶಿಬಿರಗಳನ್ನು ನಡೆಸಿದ್ದಾರೆ. ನಾರಿಯರಿಗೆ ನಾರಿಕೇಳ ಕಲೆಯನ್ನು ಕಲಿಸುವ ಕಾರ್ಯಾಗಾರವನ್ನು ನಡೆಸಿದ್ದಾರೆ. ಇವರ ಕೈ ಚಳಕದಲ್ಲಿ ಮೂಡಿದ ಹಲವಾರು ಕಲಾಕೃತಿಗಳು ದೇಶ ವಿದೇಶಗಳ ಗಣ್ಯರನ್ನು ಆಕರ್ಷಿಸಿವೆ. ದಿನಬಳಕೆಯ ವಸ್ತುಗಳನ್ನೇ ಬಳಸಿ ಇವರು ತಯಾರಿಸುವ ಗೂಡು ದೀಪಗಳು, ಆಕಾಶ ಬುಟ್ಟಿಗಳು ಅತ್ಯಾಕರ್ಷಕವಾಗಿವೆ. ಐಸ್ ಕ್ರೀಮ್ ಚಮಚಗಳನ್ನೇ ಬಳಸಿ ಇವರು ಅದ್ಭುತವಾದ ಕಲಾಕೃತಿಗಳನ್ನು ನಿರ್ಮಿಸುತ್ತಾರೆ. ಇವರಲ್ಲಿರುವ ಕ್ರಿಯಾಶೀಲತೆ, ಪ್ರತಿಭೆ ಮತ್ತು ಸೃಜನಶೀಲ ಮನಸ್ಸು ವಿಶೇಷವಾದದ್ದು. ಸಂಪನ್ಮೂಲ ವ್ಯಕ್ತಿಯಾಗಿ ಇವರು ಹಲವರಿಗೆ ತಮ್ಮ ಕಲೆಯನ್ನು ಕಲಿಸಿದ್ದಾರೆ. ಅಮೃತ ಕರಕುಶಲ ಕೈಗಾರಿಕೆ ಎಂಬ ಹೆಸರಿನಲ್ಲಿ ಧಾರವಾಡದ ಬೈಪಾಸ್ ಬಳಿ ಇವರು ಒಂದು ಉದ್ಯಮವನ್ನು ನಡೆಸ್ತಾ ಇದ್ದು, ಅವರ ಎಲ್ಲ ಕರಕುಶಲ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯುತ್ತದೆ. ಬೋನ್ಸಾಯ್ ಗಿಡಗಳ ಸಂರಚನೆಯಲ್ಲೂ ಇವರಿಗೆ ಸಾಕಷ್ಟು ನೈಪುಣ್ಯತೆ ಇದೆ. ಇಷ್ಟೇ ಅಲ್ಲದೆ ವರ್ಮಿ ಕಾಂಪೋಸ್ಟು, ಫಾಟ್ ಮಿಕ್ಸರ್ ಗೊಬ್ಬರ, ಕೋಕೋಫಿಟ್, ಸಾವಯವ ಒಳಸುರಿಗಳು, ಸಾವಯವ ಕೃಷಿಯಲ್ಲಿ ಬಳಸುವ ವಿವಿಧ ಬಗೆಯ ಗೊಬ್ಬರಗಳು ಇವೆಲ್ಲವನ್ನು ಇವರು ತಯಾರಿಸಿ ರೈತರಿಗೆ ಮಾರಾಟ ಮಾಡುತ್ತಾರೆ. ಇವರಿಗೆ ಸಂದ ಪ್ರಶಸ್ತಿಗಳ ಪಟ್ಟಿ ಬಹಳ ದೊಡ್ಡದಿದೆ. ಕೇಂದ್ರ ಸರ್ಕಾರದ ನೀತಿ ಆಯೋಗದ ಅಡಿಯಲ್ಲೂ ಇವರಿಗೆ ಪ್ರಶಸ್ತಿ ಸಿಕ್ಕಿದೆ. ರಾಜ್ಯ, ರಾಷ್ಟ್ರ ಮಟ್ಟದ ಹಲವಾರು ಪ್ರಶಸ್ತಿ, ಪುರಸ್ಕಾರ, ಸನ್ಮಾನಗಳಿಗೆ ಇವರು ಭಾಜನರಾಗಿದ್ದಾರೆ. ಪತ್ರಿಕೆಗಳು, ಟಿವಿ ಮಾಧ್ಯಮಗಳು ಇವರ ಪ್ರತಿಭೆಯನ್ನು ಗುರುತಿಸಿವೆ. ಲೇಖನಗಳು ಪ್ರಕಟವಾಗಿವೆ. ಹಲವಾರು ಟಿವಿ ಚಾನೆಲ್ಗಳಲ್ಲಿ ಇವರ ಸಂದರ್ಶನ ನಡೆದಿದೆ. ತಮ್ಮ ಊರಿನಲ್ಲಿರುವ ಕೃಷಿ ಕ್ಷೇತ್ರದಲ್ಲಿ ಖರ್ಚು ಕಳೆದು ವಾರ್ಷಿಕ ಸರಿಸುಮಾರು 1.5 ಲಕ್ಷ ವರಮಾನ ಇವರಿಗೆ ಬರ್ತಾ ಇದೆ. ಇವರ ಸಾವಯವ ಅಂಗಡಿಯ ಉತ್ಪನ್ನಗಳ ಮಾರಾಟದಲ್ಲಿ ಖರ್ಚು ಕಳೆದು ವಾರ್ಷಿಕ ಸುಮಾರು 2 ಲಕ್ಷ ವರಮಾನವಿದೆ. ಕೃಷಿ, ತೋಟಗಾರಿಕೆ, ಕರಕುಶಲತೆ ಹೀಗೆ ಅನೇಕ ವಿಷಯಗಳಲ್ಲಿ ಆಸಕ್ತಿ, ಪರಿಶ್ರಮ, ನೈಪುಣ್ಯ ಹೊಂದಿರುವ ಜಗದೀಶ್ ಬಾವಿಕಟ್ಟೆಯವರು ಒಬ್ಬ ವಿಶೇಷ ವ್ಯಕ್ತಿ, ಸಂಪನ್ಮೂಲ ವ್ಯಕ್ತಿಯಾಗಿ ಮಾರ್ಗದರ್ಶಕರಾಗಿಯೂ ಗಮನ ಸೆಳೆಯುವ ವ್ಯಕ್ತಿತ್ವ ಇವರದ್ದು. ಗೆಳೆಯರೆ, ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.